ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ಯುವನಿಧಿ ಫಲಾನುಭವಿಗಳಿಗೆ ಈಗಾಗಲೇ ಅಕ್ಟೋಬರ್ ನವೆಂಬರ್ ಅಮೌಂಟ್ ಬಂದಿದೆ. ಬಟ್ ಕೆಲವೊಬ್ಬರಿಗೆ ಪೆಂಡಿಂಗ್ ಇದೆ. ಕೆಲವೊಬ್ಬರಿಗೆ ಪೆಂಡಿಂಗ್ ಇರುವಂತದ್ದು ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನ್ ಮಾಡಬೇಕು? ಕೆಲವೊಬ್ಬರು 3,000 ಮಾತ್ರ ಬಂದಿದೆ, ಇನ್ನು 3,000 ಬಂದಿಲ್ಲ. ಅದು ಯಾವ ತಿಂಗಳ ಅಮೌಂಟ್ ಅಂತ ತಿಳ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಕೆಲವೊಬ್ಬರಿಗೆ 6,000 ಅಮೌಂಟ್ ಕೂಡ ಬಂದಿಲ್ಲ, ಏನ್ ಮಾಡಬೇಕು? ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಹಣ ಕೂಡ ಬಂದಿಲ್ಲ, ಏನ್ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ರೆ ನೀವು ಕೆಲವೊಂದಿಷ್ಟು ಕಮೆಂಟ್ ಗಳನ್ನ ಮಾಡಿದ್ರೆ ಈ ಕಮೆಂಟ್ ಗಳ ಜೊತೆಗೆ ಮತ್ತೆ ಏನ್ ಪೆಂಡಿಂಗ್ ಹಣ ಇದೆಯಲ್ಲ ಅದು ಯಾವಾಗ ಬರುತ್ತೆ, ಮತ್ತೆ ಅದ್ರ ಜೊತೆಗೆ ಡಿಸೆಂಬರ್ ತಿಂಗಳ ಹಣ ಕೂಡ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇದ್ರ ಜೊತೆಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಕೇವಲ ಕಮೆಂಟ್ ಬಾಕ್ಸ್ ಅಷ್ಟೇ ಇಲ್ಲ, ಅದ್ರ ಜೊತೆಗೆ ಲೈಕು ಇದೆ, ಸಬ್ಸ್ಕ್ರೈಬು ಇದೆ. ಯೋಚನೆ ಮಾಡಿ, ಈ ವಿಡಿಯೋಗೆ ನಾನು 20 ಲೈಕ್ಸ್ ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಲೈಕ್ ಮಾಡಿದ್ರೆ ಅನ್ಕೋತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೀವು ಕೇಳಿರ್ತಕ್ಕಂಥ ಕೆಲವೊಂದು ಕಮೆಂಟ್ ಗಳಿಗೆ ಈಗ ಉತ್ತರ ನೀಡ್ತಾ ಹೋಗ್ತೀನಿ. ಮೊದಲನೇದು, ಡಿಸೆಂಬರ್ ಮಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಡಿಸೆಂಬರ್ ಮಂತಿನ ಅಮೌಂಟ್ ಜನವರಿ 15ನೇ ತಾರೀಕು ಒಳಗಡೆ ಬರೋ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಅದು ಇನ್ನು ಶಾರ್ಟ್ಲಿ ಡಿಕ್ಲೇರ್ಡ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಚೆಕ್ ಮಾಡಿದ್ರೆ ಇನ್ನು ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಡಿಪಿಟಿ ಫುಶ್ಡ್ ಅಂತ ತೋರಿಸ್ತಾ ಇದ್ರೆ ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬೋದಿತ್ತು, ಬಟ್ ಇನ್ನು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಅದಕ್ಕೆ ಯಾವುದೇ ಡೇಟ್ ಅನ್ನ ಕನ್ಫರ್ಮ್ ಆಗಿ ಹೇಳೋಕ್ ಆಗೋದಿಲ್ಲ. ಮತ್ತೆ ಅದರ ಜೊತೆಗೆ ಕೆಲವೊಂದಿಷ್ಟು ಕಮೆಂಟ್ ಗಳನ್ನ ಮಾಡಿದ್ರಲ್ಲ, ಈ ಕಮೆಂಟ್ ಗಳನ್ನ ವಿಡಿಯೋದಲ್ಲಿ ಓದ್ತಾ ಆ ಕಮೆಂಟ್ ಗಳಿಗೆ ಏನೇನ್ ಅಪ್ಡೇಟ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈ ಕಮೆಂಟ್ ಗಳನ್ನ ನಾನು ಕೆಲವೊಂದಿಷ್ಟು ಮೊಬೈಲ್ ನಂಬರ್ ಇದೆ ಮೇಲಧಿಕಾರಿಗಳದು, ಇದ್ರ ಬಗ್ಗೆ ಅವ್ರ ಹತ್ರ ಕೇಳಿದೆ. ಅವರು ಹೇಳಿದ್ರು, ಆ ಕಮೆಂಟ್ ಗಳಿಗೆ ಹೇಳ್ತಾ ಹೋಗ್ಬಿಡ್ತೇನೆ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ನಂದು 6 ಮಂತ್ ಅಮೌಂಟ್ ಬಂದಿದೆ, ಬಟ್ ಇವಾಗ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಬರ್ತಿದೆ. ಅಕೌಂಟ್ ನಂಬರ್ ಕೂಡ ಚೇಂಜ್ ಇದೆ, ಮೆಸೇಜ್ ಬರೋದಿಲ್ಲ. ಅಂದ್ರೆ 6 ಮಂತ್ ಅಮೌಂಟ್ ಕ್ರೆಡಿಟ್ ಆಗಿದೆ, ಬಟ್ ಮೊನ್ನೆ 6,000 ಕೂಡ ಕ್ರೆಡಿಟ್ ಆಗಿದೆ ಅಂತ. ಬಟ್ ಅಕೌಂಟ್ ಬೇರೆಯವ್ರ ಅಕೌಂಟ್ ಏನೋ ಆಡ್ ಆಗಿದೆ. ಅಂದ್ರೆ ಇದು ನೋಡಿ ಸ್ನೇಹಿತರೆ, ನೀವು ಈ ಕಮೆಂಟ್ ಏನ್ ಮಾಡಿದ್ರಲ್ಲ, ಇವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಯುವನಿಧಿ ಅಕೌಂಟ್ ಖಾತೆಗೆ ಯುವನಿಧಿ ಒಂದು ಅಕೌಂಟ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾರಲ್ಲ, ಈ ಸ್ಟೇಟಸ್ಗೂ ಮತ್ತು ಬೇರೆಯವ್ರ ಅಕೌಂಟ್ ಆಡ್ ಆಗಿದೆ, ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ. ಈ ರೀತಿ ಯಾಕೆ ಪ್ರಾಬ್ಲಮ್ ಆಗಿದೆ ಅಂದ್ರೆ, ನಿಮಗೆ ಅಕೌಂಟಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್, ಯಾಕಂದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯಾವುದೇ ಅಕೌಂಟ್ ಡೀಟೇಲ್ಸ್ ಕೊಟ್ಟಿಲ್ಲ. ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರ್ತದಲ್ಲ, ಮೊಬೈಲ್ ನಂಬರ್ಗೆ ಯಾವ ಅಕೌಂಟ್ ಲಿಂಕ್ ಇದೆಯಲ್ಲ, ಅದೇ ಅಕೌಂಟ್ ಆಟೋಮೆಟಿಕ್ ಆಗಿ ತಗೊಂಡಿದೆ. DDPI ಅಪ್ರೂವ್ಡ್ ಅಂತ ಬರ್ತಾ ಇದೆ, ಏನ್ ಮಾಡಬೇಕು? DDPI ಅಪ್ರೂವ್ ಅಂತ ಬಂದ್ರೆ ಇಲ್ಲಿ ನಿಮಗೊಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಅಂದ್ರೆ ಗೂಗಲ್ ಅಲ್ಲಿ ಯುವನಿಧಿ ಪೋರ್ಟಲ್ ಅಲ್ಲಿ ಇದ್ರ ಬಗ್ಗೆ ಏನ್ ಅಪ್ಡೇಟ್ ಇದೆ, 30ರಿಂದ 45 ದಿನದವರೆಗೂ DDPI, DDPO, DDEE ಅಂತ ಏನಾದ್ರು ನಾಟ್ ಅಪ್ರೂವ್ಡ್ ಅಂತ ಏನಾದ್ರು ತೋರಿಸ್ತಾ ಇದ್ರೆ, ಇನ್ನು 35ರಿಂದ 40 ದಿನದ ಒಳಗಡೆ ಯಾವುದೇ ಅಪ್ಡೇಟ್ ಬರಲ್ಲ ಅನ್ನೋದನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತೆ ಅದರ ಜೊತೆಗೆ ಡಿಕ್ಲರೇಷನ್ ನಾಟ್ ಪ್ರೊವೈಡ್ ನವೆಂಬರ್ ಮಂತ್ ಅಂತ ಬರ್ತದೆ. ಅಂದ್ರೆ ನೀವು ನವೆಂಬರ್ ಮಂತ್ ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂದ್ರೆ ಅಮೌಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡೋಕೆ ಹೋದಾಗ ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂತ ಬರ್ತಾ ಇದೆ. ಇದು ತಿಳಿಸ್ಕೊಳ್ಳಿ. ನೀವು ನವೆಂಬರ್ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲೂ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರೆ, ನವೆಂಬರ್ ತಿಂಗಳಲ್ಲೂ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ರೆ, ನವೆಂಬರ್ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕಾದ್ರೆ ಅಲ್ಲಿ ಏನಾದ್ರು ಎರರ್ ಬಂದಿತ್ತು ಅನ್ನೋದನ್ನ ನೋಡ್ಕೊಳ್ಳಿ. ಎರರ್ ಏನಾದ್ರು ಬಂದಿತ್ತು ಅಂದ್ರೆ ಏನ್ ಎರರ್ ಬಂದಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಅದ್ರ ಜೊತೆಗೆ ಈಗ ನೀವೇನು ಕಮೆಂಟ್ ಗಳನ್ನ ಮಾಡಿದ ಅದ್ರ ಜೊತೆಗೆ ಏನಾದ್ರು ಪ್ರಾಬ್ಲಮ್ ಬಂದಿತ್ತು ಅಂದ್ರೆ ಆ ಪ್ರಾಬ್ಲಮ್ ಏನ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸರ್, ಎಸ್ಟರ್ಡೇ ಇಂದ ವೇಟ್ ಮಾಡ್ತಾ ಇದ್ದೀನಿ, 6K ಬಂದಿಲ್ಲ ಮಂಡ್ಯ ಡಿಸ್ಟ್ರಿಕ್ಟ್ ಇಂದ 6K ಬಂದಿಲ್ಲ. ಅಂದ್ರೆ ಮಂಡ್ಯ ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ ಕೆಲವೊಬ್ಬರು ಕಮೆಂಟ್ ಗಳನ್ನು ಕೂಡ ಮಾಡಿದ್ರು, ಮಂಡ್ಯ ಡಿಸ್ಟ್ರಿಕ್ಟ್ ಬಂದಿದೆ. ಬಟ್ ನಿಮ್ಗೆ ಯಾಕೆ ಬಂದಿಲ್ಲ ಅನ್ನೋದು, ಅದ್ರ ಬಗ್ಗೆ ನೀವೇನಾದ್ರೂ ಕಮೆಂಟ್ ಇರ್ತಿ. ಸ್ಟೇಟಸ್ DBT ಪುಶ್ಡ್ ಅಂತ ತೋರಿಸ್ತಾ ಇದ್ರೆ ನಾಳೆ ಅಥವಾ ನಾಡಿದ್ದು ಕಂಪಲ್ಸರಿ ಬರುತ್ತೆ. ಮಂತ್ ಎಂಡ್ 31ನೇ ತಾರೀಕು ಒಳಗಡೆ DBT ಪುಶ್ಡ್ ಅಂತ ಬರುತ್ತೆ. ಪೆಂಡಿಂಗ್ ಅಂತ ಇದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕಾದ್ರೆ ಏನಾದ್ರೂ ತೊಂದರೆ ಆಗಿರುತ್ತೆ, ಅದಕ್ಕೆ ಪೆಂಡಿಂಗ್ ಅಂತ ತೋರಿಸ್ತಾ ಇರ್ತದೆ. ಮತ್ತೆ ಅದರ ಜೊತೆಗೆ ಇನ್ನೊಂದು ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಕ್ಟೋಬರ್, ಸೆಪ್ಟೆಂಬರ್ ಮತ್ತೆ ನವೆಂಬರ್, ಈ ರೀತಿ ಇನ್ನೊಂದು ಇದೆಯಲ್ಲ, ಇದಕ್ಕೆ ಇನ್ನೊಂದು ಆನ್ಸರ್ ಕೊಟ್ಟಿದ್ದಾರೆ. ನಿಮ್ಮ ಲೋಕಲ್ ಅಥಾರಿಟಿ ಅಂದ್ರೆ ಯುವನಿಧಿಗೆ ಸಂಬಂಧಪಟ್ಟಂತ ತಾಲೂಕಲ್ಲಿ ಮತ್ತು ಡಿಸ್ಟಿಕ್ ಅಲ್ಲಿ ಕೆಲವೊಂದಿಷ್ಟು ಯುವನಿಧಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಬ್ರು ಅಧಿಕಾರಿಗಳಿರ್ತಾರೆ. ನಿಮ್ಮ ಮಾರ್ಕ್ ಶೀಟ್ ಅನ್ನ ತಗೊಂಡು ಅಲ್ಲಿಗೆ ಹೋಗಿ ವಿಚಾರಿಸಿ. ಯಾಕಂದ್ರೆ ಇದು ಯಾವುದೇ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡುವಂತದ್ದಲ್ಲ. ಡಿಕ್ಲರೇಷನ್ ನಾಟ್ ಪ್ರೊವೈಡ್ ಅಂತ ಏನಾದ್ರು ಇದ್ರೆ, DDPI ಅಂತ ಇದ್ರೆ, ನೀವು ಮಾರ್ಕ್ ಶೀಟ್ ಅನ್ನ ತಗೊಂಡು, ಅಂದ್ರೆ ನೀವು ಡಿಗ್ರಿ ಎಲ್ಲ ಮಾರ್ಕ್ ಶೀಟ್ ಅನ್ನು ತಗೊಂಡು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿ ನೀಡಿ ಅವರ ಸಲಹೆಯನ್ನ ಪಡ್ಕೊಂಡು ಸಮಸ್ಯೆಗಳಿಗೆ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಅನ್ಕೋತೀನಿ. ಈಗ ಏನಾದ್ರು ಎಲ್ಲಾ ಡೌಟ್ಗಳಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದ್ರ ಮೇಲೂ ನಿಮಗೇನಾದ್ರೂ ಡೌಟ್ ಬಂದ್ರೆ, ಸಮಸ್ಯೆ ಏನಾದ್ರು ಇದ್ರೆ, ಯಾಕಂದ್ರೆ ಕೆಲವೊಂದಿಷ್ಟು ಕಮೆಂಟ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಇದ್ರ ಮೇಲೂ ನಿಮಗೇನಾದ್ರೂ ಡೌಟ್ ಇದ್ರೆ
ಕಮೆಂಟ್ ಮಾಡಿ ಮತ್ತೆ ಅದರ ಜೊತೆಗೆ ಅದರ ಬಗ್ಗೆ ಹೇಳಿ ವಿಡಿಯೋ ಮಾಡುವಂತ ಜವಾಬ್ದಾರಿ ನಂದು. ಡಿಸೆಂಬರ್ ಮಂತ್ ಯಾವಾಗ ಅಮೌಂಟ್ ಬರುತ್ತೆ ಅಂತ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಖಾಲಿ ಕಮೆಂಟ್ ಬಾಕ್ಸ್ ಅಷ್ಟೇ ಇಲ್ಲ, ಲೈಕು ಇದೆ. ಈ ವಿಡಿಯೋಗೆ 20 ಲೈಕ್ಸ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ, ನಮ್ಮ ಮೊದಲನೇ ನಿರೀಕ್ಷೆ ನಿಮ್ಮ ಕಡೆಯಿಂದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.